ನನ್ನ ಎದುರುಗಡೆ ಕಾಣ್ತಾ ಇರುವ ನನ್ನ ಹಿಂದ್ಗಡೆ ಕಾಣ್ತಾ ಇರುವ ಬೀಚೇ ಏನಿಲ್ಲ, ಇಕೋ ಬೀಚ್. ಹೊನ್ನಾವರದ ಬೀಚ್ ಇದು. ಹೊನ್ನಾವರದ ಅತ್ಯಂತ ರುದ್ರ ರಮಣೀಯವಾಗಿರ್ತಕ್ಕಂಥ ಬೀಚ್ ಇದು. ತುಂಬ ಸುಂದರವಾದ ಕಡಲಿದೆ ಇಲ್ಲಿ ಮತ್ತು ಅತ್ಯಂತ ಶಾಂತವಾಗಿ ಕೂಡ ಇದೆ. ನೀವು ನೋಡಲೇಬೇಕಾದಂಥದ್ದು ಈ ಬೀಚನ್ನು. ಇಕೋ ಬೀಚು ಅಂತ ಇದನ್ನು ಕರೀತಾರೆ. ಇಲ್ಲಿ ನನ್ನ ಎದುರುಗಡೆನೇ ಅದರ ಒಂದು ಬೋರ್ಡ್ ಕೂಡ ಇದೆ. ಇಲ್ಲಿ ಒಂದು ವಾಕಥಾನ್ ಕೂಡ ಮಾಡ್ಬೋದು, ಏನಿಲ್ಲ ಸಮುದ್ರದ ನದೆಗುಂಟ ಏನಿಲ್ಲ, ನೀವು ವಾಕಥಾನ್ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ನೀವು ನನ್ನ ಹಿಂದ್ಗಡೆ ಈಗ ನೋಡ್ತಾ ಇರ್ತಕ್ಕಂಥದ್ದು ಪಾರ್ಕ್ ಆಗಿದೆ, ಏನಿಲ್ಲ ಕಿರು ಅರಣ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ, ತುಂಬ ಸರಳವಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ ನಾವು ನೋಡ್ಬೋದು. ಇಲ್ಲಿ ಬಂದರೆ ನೀವು ಖಂಡಿತ ಇದನ್ನು ನೋಡುವಂಥ ಒಂದು ಅವಕಾಶನ ಮಾಡಿಕೊಡಿ. ಈಗಾಗಲೇ ನನ್ನ ಹಿಂದ್ಗಡೆ ಸನ್ಸೆಟ್ ಬರ್ತಾಯಿದೆ, ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಹೊನ್ನಾವರಕ್ಕೆ. ಹೊನ್ನಾವರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ನನ್ನ ಹೊನ್ನಾವರಕ್ಕೊಂದು ತುಂಬ ಥ್ಯಾಂಕ್ಸ್. ಇಲ್ಲಿಯ ಜನಕ್ಕೆ, ಇಲ್ಲಿಯ ಒಂದು ಈ ಸಮುದ್ರದ ಅಘಾತತೆಗೆ ಎಲ್ಲ ನಾನು ಮನಸ್ಸೋತು ಹೋಗಿದ್ದೀನಿ. ತುಂಬ ಅಮೋಘವಾಗಿರ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಕೋ ಬೀಚಿಗೆ ಬನ್ನಿ. ಹೊನ್ನಾವರಕ್ಕೆ ಬಂದರೆ ಖಂಡಿತ ಇಕೋ ಬೀಚಿಗೆ ಬನ್ನಿ. ಹಾಗೆ ಎದುರುಗಡೆನೇ ಒಂದು ಈ ಕಿರು ಅರಣ್ಯ ಧಾಮ ಅಂತ ಇದೆ, ಅಲ್ಲಿ ಕೂಡ ತಾವು ಬರ್ಬೋದು ಅಂತ ಹೇಳ್ತಾ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.